ಮತ್ತೆ ಕಾಣಿಸಿಕೊಂಡ ಡ್ಯಾಂ ಬಳಿ ಮೊಸಳೆ, ರೈತರು ಮತ್ತು ಡ್ಯಾಂ ಸುತ್ತಲಿನ ಜನರಲ್ಲಿ ಆತಂಕ. ಮೊಸಳೆ ಬಂತು ಮೊಸಳೆ. ಕಿತ್ತೂರು ಕ್ಷೇತ್ರದ ತಿಗಡಿ ಗ್ರಾಮದ ಡ್ಯಾಂನಲ್ಲಿ ಮತ್ತೆ ಮೊಸಳೆ ಕಾಣಿಸಿಕೊಂಡು ಜನರಲ್ಲಿ ಆತಂಕ ಮೂಡಿಸಿದೆ. ಸ್ಥಳೀಯ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್ ಸರಿಯಾದ ರೀತಿಯಲ್ಲಿ ಗಮನ ಹರಿಸಬೇಕು. ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಇಲ್ಲದೆ ತಿಗಡಿ ಡ್ಯಾಂ ಅಧೋಗತಿಗೆ ತಲುಪಿದೆ. ಡ್ಯಾಂಗೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರ ಮಾತನ್ನೇ ಕೇಳ್ತಾ ಇಲ್ವಾ? ಹಾಗಿದ್ರೆ ಡ್ಯಾಂ ಸುತ್ತ ಇರುವಂತಹ ರೈತರ ಜೀವಕ್ಕೆ ಮತ್ತು ರೈತರು ಸಾಕಿರುವ ದನ ಕರುಗಳಿಗೆ ಬೆಲೆ ಇಲ್ವಾ? ಹಾಗಿದ್ರೆ ಡ್ಯಾಂ ನೋಡಲು ಸಾವಿರ ಪ್ರವಾಸಿಗರು ಭೇಟಿ ನೀಡುತ್ತಾರೆ, ಅವರ ಜೀವಕ್ಕೆ ಬೆಲೆ ಇಲ್ವಾ? ಡ್ಯಾಂ ನಿರ್ಮಾಣ ಆಗಿದೆ ಅಷ್ಟೇ, ಆದರೆ ಅಲ್ಲಿ ಯಾವುದೇ ತೆರನಾದ ನಿರ್ವಹಣೆಯೂ ಕೂಡ ಇಲ್ಲ. ಯಾವುದೇ ಅಧಿಕಾರಿಗಳು ಡ್ಯಾಂನ ಸುತ್ತಮುತ್ತ ಕೂಡ ಸುಳಿಯೋದಿಲ್ಲ. ಯಾಕೆ ಈ ಮೌನ? ಡ್ಯಾಂ ಪರಿಸ್ಥಿತಿ ನೋಡಿದ್ರೆ ಕಣ್ಣಿಗೆ ಕಾಣುವುದು ಗಿಡ ಗಂಟಿಗಳು, ಮುಳ್ಳುಗಳು. ಡ್ಯಾಂ ಹತ್ತಿರ ರೈತರು ತಮ್ಮ ದನ ಕರುಗಳನ್ನ ನೀರು ಕುಡಿಸಲು ಬರೋದಕ್ಕೂ ಕೂಡ ಭಯಪಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕಿತ್ತೂರು ಕ್ಷೇತ್ರದ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಡ್ಯಾಂಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇ ಬಂದು ನೋಡಿ ಡ್ಯಾಂ ಪರಿಸ್ಥಿತಿ. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಇದು ಗ್ರಾಮೀಣ ಭಾಗದೊಳಗೆ ಮೇಲೆ ದನ ಕರ ಮೈ ತೊಳ್ಯಾಕ ರೈತರು ಬರ್ಬೇಕು. ಇದು ಒಂದೇ ನೀರು ಐತಿ. ವಾರದಾಗ 2 ಸರಿ 3 ಸರಿ ಕಣ್ಣಿಗೆ ಕಾಣಕತ್ತೈತಿ. ಈಗ ಒಂದು 15 ಮಿನಿಟಿನ ಹಿಂದನ ಇಲ್ಲಿ ಮೈ ತೊಳ್ಯಾಕ ಒಬ್ಬರು ದನ ಮೈ ತೊಳ್ಯಾಕ ಬಂದ ನೋಡಿ ಹಂಗೆ ತಟ್ಟು ಹೋಗಿದಾರು. ಅದ್ರ ಬಗ್ಗೆ ಅಟ್ ಏನಾರ ಕ್ರಮ ತಗೋರಿ. ಮತ್ತು ಡ್ಯಾಮ್ ಅಂತ ಈಗ ಗಲೀಜಂತಿ ತುಂಬಿಟ್ಟೈತಿ. ಗಿಡ ಗಂಪಡಿ ಬೆಳೆದ ಏನು ಕಾಣ್ದಂಗೆ ಐತಿ. ವಂಡಿ ಮೇಲದು ಬಂದು ಗಿಡದಾಡಾಗದ ಹೊಕ್ರ ಕಾಣ್ದಂಗೆ ಆಗೈತಿ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿ ಇದಕ್ಕೆ ಏನಾರ ಕ್ರಮ ತಗೊಳ್ರಿ. ಸರ್, ಸಾಕಷ್ಟು ದಿನಗಳಿಂದ ಇಲ್ಲಿ ಮೊಸಳೆ ಹಾವಳಿ ತುಂಬಾನೇ ಕಾಣ್ತಾ ಇದೆ ಅಂತ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ಏನು ಹೇಳಿಕೆ ಹೇಳ್ತೀರಾ? ಏನಿಲ್ರಿ, ಊರಾಗ ಜನ ಇಲ್ಲಿ ಮೈ ತೊಳ್ಯಾಕತಿ ಎಲ್ಲದಕ್ಕೂ ಇದಕ್ಕೆ ಬರ್ತಾರೋ. ದನ ಕರಿಗಳಿಗೆ ಭಾಳ ತೊಂದರೆ ಆಗತೈತಿ. ಯಾಕಂದ್ರೆ ಸಾಕಟ್ಟ ಇಲ್ಲಿ ತುಂಬೈತಿ. ಸದ್ದ ನೋಡ್ರಿ ನೀವು, ಈಗ ಸದ್ದ ಇಲ್ಲಿ 10 ನಿಮಿಷದಿಂದ ಬಂದಾಗೈತಿ. ಇಲ್ಲಿ ಬೆಳತ್ತಿದ್ರು ನಾವು ಕರಸ ಭಾಷೆ ಮುಂದಾಗ ಇಲ್ಲಿ ಮಠ ಬಂದ್ರಿ ದುಪ್ನಿ ಮಾಡಂತ ಯಾಕಡೆ ಹೋಗಿ ನೋಡ್ರಿ. ಯಾಕಂದ್ರ ಇಲ್ಲಿ ಮೊನ್ನೆ ತಾನೇ ನಿಮ್ಮ ಚಾನೆಲ್ದಾಗ ವರದಿ ಆದ ಬಳಿಕ ಸ್ಥಳೀಯ ಶಾಸಕರು ಬಂದು ಭೇಟಿ ಕೊಟ್ಟು ನೋಡಿ ಹೋಗಿದಾರು. ಆದರೂ ಸರ ಯಾವುದೂ ಇನ್ನೂ ಕ್ರಮನ ಕೈಗೊಂಡಿಲ್ಲ. ಯಾಕಂದ್ರೆ ಈಗ ಸದ್ದ ನೋಡ್ಬೋದು ನೀವು, 10 ನಿಮಿಷದಾಗ ಈಗ ಸದ್ದ ಇಲ್ಲೇ ಬಂದು ಹೋಗೈತಿ. ಯಾಕಂದ್ರೆ ಗಿಡ ಗಂಟೆಗಳಂತ ಸಾಕಟ್ಟು ಬೆಳೆದವು. ದನಕರುಗಳನ್ನ ಈಗ ಸದ್ದ ಇಲ್ಲೇ ನೋಡ್ಬೋದ್ರಿ ನೀವು. ಹೊರಗೆ ತೊಗೊಂಡ್ರಿ ಸರ್. ಈಗ ಒಳಗೆ ದೂರ ಅದು ಬರೋದಕ್ಕಾಗಿ ನಮ್ಮ ದನಕರ ಎಲ್ಲ ಇತ್ತ ಕಟ್ಟಿಗೆ ನೋಡ್ರಿ ಕಡಿಕ ನಾವು ಈಗ. ಇಲ್ಲಿ ಸ್ಥಳೀಯ ಶಾಸಕರು ಏನಾದರೂ ಕ್ರಮ ಕೈಗೊಳ್ಳಲು ಹೇಳಿದಾರ ಯಾವುದಾದ್ರು ಅಧಿಕಾರಿಗಳಿಗೆ? ಏನೋ ಇನ್ನೂವರೆಗೆ ಕ್ರಮ ಅಂತ ಕೈಗೊಂಡಿಲ್ಲ. ಯಾಕಂದ್ರೆ ಮೊನ್ನೆ ನೀವು ವರದಿ ಮಾಡಿದ್ರಿ, ಅದ್ರೊಳಗೆ ಬಂದು ವಿಸಿಟ್ ಮಾಡಿ ಹೋಗಿದಾರ. ವಿಸಿಟ್ ಮಾಡಿ ಹೋಗಿ 1 ವಾರ ಆದರೂ ಕೂಡ ಯಾವುದೇ ಈ ಮೊಸಳೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಯಾರು ಬಂದು ಹೋಗಿಲ್ಲ. ಮತ್ತು ಇಲ್ಲಿ ಗಿಡ ಗಂಟೆಗಳಂತೆ ತಾವಂತಿ ನೋಡ್ಬೋದು. ಇಲ್ಲಿಂದ ಅಲ್ಲಿ ಮಟ್ಟ ಶುರುವಾದ್ರೆ ಒಂದು ಕಲ್ಲು ಕಾಣುವಲ್ಲ, ಎಲ್ಲ ಬರೀ ಕಂಟಿ ಇವನ್ನ ಬೆಳೆದವು. ಸರಿಯಾಗಿ ಲೈಟ್ ಕೂಡ ಹತ್ತಾ ಇಲ್ಲ. ಸಾಕಷ್ಟು ಜನ ರವಿವಾರಕ್ಕೊಮ್ಮೆ ಇಲ್ಲಿ ಬರತ್ತಾರ ಜನರು. ಡ್ಯಾಮ್ ತುಂಬಿ ಜಾರು ಬೀಳೋದ್ರಿಂದ ನೀವು ನೋಡ್ಬೋದು ಇಲ್ಲಿ ಎಲ್ಲ ಕಾಣತೈತಿ.